ನಮಸ್ಕಾರ ವೀಕ್ಷಕರೇ, ನಾವಿಂದು ಫ್ರೀಡಂ ಪಾರ್ಕ್ನಲ್ಲೇ ಇದ್ದೀವಿ. ಆಶಾ ಕಾರ್ಯಕರ್ತೆಯರ ಪ್ರೊಟೆಸ್ಟ್ 4ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಯಾವ ರೀತಿ ನಿಗಾ ವಹಿಸಿ ಇಲ್ಲಿಗೆ ಬಂದಿದೆ, ಸರ್ಕಾರದಿಂದ ಏನೆಲ್ಲ ಸಹಾಯ ಬೇಕು ಅಂತ ಹೇಳಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಆಶಾ ಕಾರ್ಯಕರ್ತೆಯರು ಮಕ್ಕಳ ಸಮೇತ ಇಲ್ಲಿಗೆ ಬಂದಿದ್ದನ್ನು ನಾವು ಗಮನಿಸ್ತಲೇ ಇದ್ದೀವಿ. ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನಮಗೆ 15,000 ಫಂಡ್ ಬೇಕೇ ಬೇಕು ಅಂತ ಕೇಳ್ತಿದ್ದಾರೆ. ಹಾಗೆ ಮೊನ್ನೆ ಇನ್ನು ದಿನೇಶ್ ಗುಂಡೂರಾವ್ ಅವರು ಬಂದಿದ್ದರು, ಅವರು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಇವರು ಅದಕ್ಕೆ ಒಪ್ಕೊಂಡ್ರಾ ಅಥವಾ ಏನಾಯಿತು, ಈ ಎಲ್ಲ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಆಶಾ ಕಾರ್ಯಕರ್ತೆಯರ ಒಂದು ವೈಸ್ ಪ್ರೆಸಿಡೆಂಟ್ ರಮಾ ಮ್ಯಾಮ್ ಇದ್ದಾರೆ. ಬನ್ನಿ, ಅವ್ರ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ನಿಮ್ಮ ಒಂದು ಪ್ರೊಟೆಸ್ಟ್ ಎಲ್ಲಿವರೆಗೂ ಬಂದಿದೆ? ನಾನು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಉಪಾಧ್ಯಕ್ಷೆ, ರಾಜ್ಯ ಉಪಾಧ್ಯಕ್ಷೆ. ಬೇಡಿಕೆ ನೀವು ಹೇಳಿದಂಗೆ ಜಸ್ಟ್ 2 ದಿನದ ಹಿಂದೆ ದಿನೇಶ್ ಗುಂಡೂರಾವ್ ಸರ್ ಸಚಿವರು ಬಂದಿದ್ರು. ಇಲ್ಲಿ ಬಂದು 9,500 ನಾವು ನಿಮಗೆ ಅಡ್ವಾನ್ಸಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅಂದರೆ ಅಡ್ವಾನ್ಸ್ ಅಂದರೆ ಅರ್ಥ ಏನಂದರೆ, ನಾವು ನಿಮಗೆ ಫಸ್ಟ್ ಹಾಕ್ಬಿಡ್ತೀವಿ, ಆಮೇಲೆ ಒಂದು RCH ಪೋರ್ಟಲ್ಗೆ ಫೀಡ್ ಮಾಡಬೇಕು. ಇದನ್ನು ನಾವು ಮಾಡಿದ ಕೆಲಸ ಫೀಡ್ ಮಾಡಬೇಕು. ಅದರಲ್ಲಿ ಫೀಡ್ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಆವಾಗ ಎಲ್ಲ ಕಟ್ಟಾಗ್ತಾ ಹೋಗುತ್ತೆ. ಅಂದರೆ ಕೊಟ್ಟಂಗೆ ಕೊಟ್ಟು ವಾಪಸ್ ತೊಗೊಂಡಂಗೆ ಅರ್ಥ. ಸೊ ನಮ್ಮ ಬೇಡಿಕೆ ಖಂಡಿತವಾಗಿ ಈಡೇರಲಿಲ್ಲ. ಅದಕ್ಕೆ ನಾವು ಇವತ್ತು ಪ್ರೊಟೆಸ್ಟನ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇದು 4ನೇ ದಿನಕ್ಕೆ ಹೋಗಿದೆ. ರಾಜ್ಯದಿಂದ ಎಲ್ಲ ಆಶಾ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ನಿಯರ್ಲಿ 25,000 ರಿಂದ 30,000 ಜನ ಇವತ್ತು ಇನ್ನೂ ಬರ್ತಾ ಇದ್ದಾರೆ. ಸೊ ಇವಾಗ ಇನ್ನೊಂದು ಪ್ರಮುಖವಾದಂಥ ಬೇಡಿಕೆ ನಮ್ಮದಿದ್ದಂದರೆ ನಿವೃತ್ತಿ ಪರಿಹಾರ 5 ಲಕ್ಷ ರೂಪಾಯಿ ಕೊಡಬೇಕು. ಇದೇನು ಭಾಳ ಕಷ್ಟ ಇಲ್ಲ ಮೇಡಮ್. ಇದು ವೆಸ್ಟ್ ಬೆಂಗಾಲ್ ಸರ್ಕಾರನೂ ಕೂಡ ಈಗಾಗಲೇ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಅದೇ ಮಾದರಿಯಲ್ಲಿ ನಮಗೂ ಕೊಡಿ, ಸ್ಕೀಮ್ ವರ್ಕರ್ಸ್ಗೆ ಕೊಡ್ತಾ ಇದ್ದಾರೆ ಅವರು. ಸೊ 3ನೇ ಪಾಯಿಂಟು, RCH ಪೋರ್ಟಲ್ಗೆ ನಮ್ಮ ಒಂದು ಕೆಲಸಗಳನ್ನ ಫೀಡ್ ಮಾಡ್ತಾರೆ. ಫೀಡ್ ಮಾಡಿದ್ರೆ ಮಾತ್ರ ನಮಗೆ ಅಮೌಂಟ್ ಬರೋದು. ಸೊ ನಾವು ಹೇಳ್ತಾ ಇರೋದು, ಇದು ತೀರಾ ಅನ್ಯಾಯ. 4,000 ಕೆಲಸ ಅದರಲ್ಲಿ RCH ಪೋರ್ಟಲಲ್ಲಿ ಫೀಡ್ ಆಗೋವಂಥದ್ದಿದೆ, ಮಿನಿಮಮ್ ಹೇಳ್ತಿದ್ದೀನಿ. ಸೊ ಅದು ಫೀಡ್ ಆಗದೆ ಹೋದರೆ ನನಗೆ ಅಮೌಂಟ್ ಬರೋದು ಕಟ್ಟು ಆಗಿ ನಿಜವಾಗ್ಲೂ ಅದು ತೊಂದರೆ ಅಂತೂ ಈಡು ಮಾಡಿಕೊಡ್ತಾ ಇದೆ. ಕಳೆದ 8 ವರ್ಷಗಳಿಂದ ಇದೇ ಪೋರ್ಟಲ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀವಿ. ಅಧಿಕಾರಿಗಳನ್ನ ಮೀಟ್ ಮಾಡ್ತಾ ಇದ್ದೀವಿ. ಫ್ಯಾಕ್ಟ್ ಸಮೇತ ಅವರಿಗೆ ಎಲ್ಲೆಲ್ಲಿ ಆಶಾಗಳಿಗೆ ಲಾಸ್ ಆಗ್ತಾ ಇದೆ ಅನ್ನೋದನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಯಾಕೆ ಸರ್ಕಾರ ಆಗಲಿ ಅಥವಾ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಸೈಲೆಂಟ್ ಆಗಿದ್ದಾರೆ ಗೊತ್ತಿಲ್ಲ. ಎಷ್ಟೊಂದು ಮೀಟಿಂಗ್ಸು, ಇದು ಕಾಂಗ್ರೆಸ್ಸು, BJP, JDS ಯಾವ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದವ್ರ ಜೊತೆಗೆ ನಾವು ಸೆಣಸಾಡ್ಬಿಟ್ಟಿದ್ವಿ ಈ ವಿಷಯಕ್ಕೆ. 8 ವರ್ಷದಿಂದ ಇದೇ ನಡೀತಾ ಇರೋದು ಸಮಸ್ಯೆ. ಇದಕ್ಕೆ ಪರಿಹಾರ ಯಾಕೆ ಘೋಷಣೆ ಮಾಡ್ತಾಯಿಲ್ಲ? ತೊಡಕುಗಳು ಏನು? ನಮ್ಮ ವಿಚಾರ ಏನಾಗಿದೆ? ನಾವು ಹೇಳ್ತಾ ಇರೋದು, ನೀವು RCH ಪೋರ್ಟಲ್ ಇಟ್ಕೊಳ್ಳಿ, ನಿಮಗೆ ಬೇಕಾಗಿರೋ ದಾಖಲೆ ಅಲ್ವಾ, ದಾಖಲೆ ನಾವು ಕೊಡ್ತಾ ಇದ್ದೀವಿ, ನೀವು ಅದನ್ನು ಇಟ್ಕೊಳ್ಳಿ. ಆದರೆ ನಮ್ಮ ಸ್ಯಾಲ್ರಿಗೆ ಅದನ್ನು ಜೋಡಣೆ ಮಾಡಬೇಡಿ. ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಈ ತಂತ್ರಜ್ಞಾನ ಅನ್ನೋದು ಮನುಷ್ಯನ ಕೆಲಸನ ಸುಗಮಗೊಳಿಸ್ಬೇಕು. ನಮಗೆ ಹೊಟ್ಟೆ ಹೊಡಿತಾ ಇದೆಯಲ್ಲ, ಇದು ಯಾಕೆ ಬೇಕು, ಬೆಂಕಿಗೆ ಹಾಕ್ರಿ ಅಂತ ಅದಾರೆ ನಮ್ಮ ಆಶೆಗಳು. ನೀವು ಇದನ್ನು ಸರಿ ಮಾಡದೆ ಹೋದರೆ ತೊಗೊಂಡೋಗಿ ತಿಪ್ಪೆಗೆ ಹಾಕ್ರಿ, ನಮಗೆ ಯಾಕೆ ಬೇಕಾಗಿದೆ, ನಮ್ಮ ಹೊಟ್ಟೆ ಹೊಡೆ ಅಂಥದ್ದು ಯಾಕೆ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಈ ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಮಟ್ಟದಲ್ಲಿ ತಳಹಂತದಲ್ಲಿ ಕೆಲಸ ಮಾಡುವಂಥವರು, ಒಂಟಿ ಹೆಣ್ಣುಮಕ್ಕಳಿದ್ದಾರೆ, ಹಾಗೆಯೇ ವಿಧವೆ, ಅದು ಬಿಟ್ಟರೆ 2 ತಾಯಿನ ಮಕ್ಕಳು, ತುಂಬ ಬಡ ಕುಟುಂಬದಿಂದ ಬಂದಿರೋರು ಹೆಣ್ಮಕ್ಳಿದ್ದಾರೆ. ಇವಾಗ ಈ ಹೆಣ್ಣು ಮಕ್ಕಳಿಗೆ ಆಧಾರ ಅಂತಂದರೆ ತಾವು ಕೆಲಸ ಮಾಡಿ ಮನೆ ನಿಭಾಯಿಸಬೇಕು. ಎಲ್ಲ ಬಂದಿರೋದು ಅದಕ್ಕೋಸ್ಕರ, ಗ್ರಾಮೀಣ ಮಟ್ಟದಿಂದ ಬರ್ತಾ ಇದ್ದಾರೆ. ಮನೆ ಒಂದು ಸಂಸಾರ ನಡೀಲಿ ಅನ್ನೋ ಒಂದು ಕಾರಣಕ್ಕೆ ಇವರು ಸಾಥ್ ಕೊಟ್ಟು ನಿಂತ್ಕೊಂಡಿದ್ದಾರೆ. ಈ ಹೆಣ್ಮಕ್ಳು ಎಲ್ಲರಿಗೂ ಆರೋಗ್ಯ ಕೊಡ್ತಾರೆ, ಆದರೆ ಅವರ ಒಂದು ಆರೋಗ್ಯಕ್ಕೆ ಖಾತ್ರಿ ಇಲ್ಲ. ಏನಾದರೂ ಅವರು ಯಾವುದಾದ್ರೂ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗ್ಬಿಟ್ರಂತೂ, ನಾನು ಏನು ಹೇಳ್ತೀನಂದರೆ, ಜನಕ್ಕೆ ನೀವೆಲ್ಲ ಕೊಡ್ತಾ ಇದ್ದೀರಾ, ಆಶಾ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ, ಎಲ್ಲ ಆರೋಗ್ಯದ ಅರಿವನ್ನು ಮೂಡಿಸ್ತಾ ಇದ್ದಾರೆ, ಆಸ್ಪತ್ರೆಗೆ ಕರ್ಕೊಂಬರ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಇವ್ರ ಆರೋಗ್ಯಕ್ಕೆ ಏನು ಖಾತ್ರಿ ಇಲ್ಲ. ಆಮೇಲೆ ರಜೆ ಇಲ್ಲ ಮೇಡಮ್. ಎಲ್ಲಾದರೂ ಇಂಥದ್ದು ನೀವು ನೋಡಿದ್ದೀರಾ? ಸಂಡೇಸ್ ರಜೆ ಇಲ್ಲ, ಕಾಯಿಲೆ ಬಂದರೆ ರಜೆ ಇಲ್ಲ. ನಾಳೆ ರೆಕಾರ್ಡನ್ನು ತೊಗೊಂಡೋಗಿ ಕೊಡಬೇಕು, ಇಲ್ಲ ನಿನ್ನ ಕೆಲಸನ ತೆಗೆದುಹಾಕ್ತೀನಿ ಅಂತ. ಬೇರೆಯವ್ರಿಗೆ ಇವರು ಸುರಕ್ಷತೆ, ಆರೋಗ್ಯದ ಅರಿವನ್ನು ಮೂಡಿಸೋವಂಥವ್ರು, ಇವ್ರಿಗೆ ಒಂದು ಸುರಕ್ಷತೆ ಇಲ್ಲ. ನಾವಿಲ್ಲಿ ಕೇಳ್ತಾ ಇರೋದು, 3 ತಿಂಗಳಿಗೆ, ಅಂದರೆ ಮಾರಣಾಂತಿಕ ಕಾಯಿಲೆಗೆ ನಾನೇನಾದರೂ ಬಳಲಿದ್ರೆ ನನಗೆ 3 ತಿಂಗಳು ರಜೆ ಸಹಿತ, ಜೊತೆಗೆ ನೀವು ರಾಜ್ಯ ಸರ್ಕಾರದ ನಿಶ್ಚಿತ ಗೌರವಧನ ಏನು ಕೊಡ್ತಾ ಇದ್ದೀರಾ ಅದನ್ನು ಕೊಡಿ, ಅವರಿಗೆ ಪೇಯ್ಡ್ ಲೀವ್ನ ಕೊಡಿ ಅನ್ನೋದು ನಮ್ಮ ಇದು ಮುಖ್ಯವಾದಂಥ ಆಗ್ರಹ ಈ ಸಂದರ್ಭದಲ್ಲಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ಇಲ್ಲಿ ಹೆಣ್ಮಕ್ಳು ಕಳೆದ 16 ವರ್ಷಗಳಿಂದ ಕೆಲಸ ಮಾಡ್ತಾರೆ ಆಶಾ ಕಾರ್ಯಕರ್ತೆಯರಾಗೆ. ಅವರು ಮೊದಲು ಬಂದಾಗ
ಅವರು ಬುಕ್ಕಲ್ಲಿ ಸರ್ ಮಾತಾಡೋಕ್ಕೆ ಬರಬೇಕು, ಬುಕ್ಕಲ್ಲಿ ರೆಕಾರ್ಡ್ ಮೇಂಟೈನ್ ಮಾಡೋಕ್ಕಷ್ಟು ಬರಬೇಕು ಅಂತ ಇತ್ತು. ಈಗ ಏನಾಗಿದೆ ಅಂದರೆ ಅದನ್ನು ಒಂದು ಮೊಬೈಲ್ ಆಧಾರಿತ ಕೆಲಸಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲ ತೊಗೊಂಡೋಗಿ ಅದರಲ್ಲಿ ಫೀಡ್ ಮಾಡಬೇಕು. ಇವ್ರು ಆ ಕೆಲಸ ಮಾಡಬೇಕು. ಯಾರೋ ಒಬ್ಬರು ಮೊನ್ನೆ ಆಶಾ ಇಂಜಿನಿಯರಿಂಗ್ ಅಂದರೆ ಆಶಾ ಮಗ ಒಬ್ಬ ಇಂಜಿನಿಯರಿಂಗ್ ಓದಿದ್ದು ಹುಡುಗ, ಅವ್ನು ನನಗೆ ಸಿಕ್ಕದ. ಮೇಡಮ್ ನನ್ನ ಅಮ್ಮಗೆ ಆಗಲಿಲ್ಲ ಅಂತದ್ದು ಹೇಳಿ ನಾನು ಅದನ್ನು ತೊಗೊಂಡು ಮಾಡ್ತಾಯಿದ್ದೀನಿ, ನನಗೇ ಮಾಡೋಕ್ಕೆ ಕಷ್ಟ ಮೇಡಮ್. ಅದು ಒಂದೊಂದು ಕೆಲಸ ಅದ್ರಲ್ಲಿ ಫೀಡ್ ಮಾಡಬೇಕಂದ್ರೆ ಏನಿಲ್ಲ ಅಂದರೂ 10 ನಿಮಿಷ ತೊಗೊಳುತ್ತೆ. ಇವಾಗ ಗೊತ್ತಿಲ್ದಿರೋರಿಗೆ ನಾನು ಅದೇ ಕೆಲಸ ಮಾಡೋನು, ನನಗೆ 10 ನಿಮಿಷ ತೊಗೋತಾ ಇದೆ. ಈಗ ಎಲ್ಲ ತೊಗೊಂಬಂದು ಇದ್ರಲ್ಲಿ ಫೀಡ್ ಮಾಡು, ಅದರಲ್ಲಿರೋ ಲ್ಯಾಂಗ್ವೇಜಿಂದ ಹಿಡಿದು ಏನೂ ಅರ್ಥ ಆಗೋದಿಲ್ಲ. ಸೊ ನಾವು ಕೇಳೋದು ಈ ಮೊಬೈಲ್ ಕೆಲಸನ ಕಿತ್ತಾಕಿ, ನಮ್ಮನ್ನೇನು ಮೊದಲು ತೊಗೊಂಡಿದ್ದೀರಾ ನೀವು, ಅದೇ ಮಾದರಿಯಲ್ಲಿ ಇದ್ದು ಬಿಡಲಿ. ಆ 2ನೇ ಪಾಯಿಂಟ್ ನಾವು ಕೇಳ್ತಾ ಇರೋದು, ನೀವು ಏನನ್ನು ಕೊಡ್ತಾಯಿಲ್ಲ ನಮಗೆ, ಮೊಬೈಲು ಕೊಡ್ತಾಯಿಲ್ಲ, ಆದರೆ ಕೆಲಸ ಮಾತ್ರ ಮಾಡಿ. ಅದಕ್ಕೆ ಬ್ರಿಂಗ್ ಯುವರ್ ಓನ್ ಡಿವೈಸ್ ಅಂತ ಒಂದು ಸುಂದರವಾದ ಇದನ್ನು ಟೈಟಲ್ ಕೊಟ್ಬಿಟ್ಟು ಡಿಪಾರ್ಟ್ಮೆಂಟು, ಡಿವೈಸ್ ಈಸ್ ಯೋರ್ಸ್, ನಾವು ಒಂದು 280 ರೂಪೀಸ್ ನಿಮಗೆ ಕೊಡ್ತೀವಿ. ಅಂದರೆ ಅರ್ಥ ಏನು, 280 ರೂಪೀಸಿಗೆ ಮೊಬೈಲ್ ಇದನ್ನು ಇಂಟರ್ನೆಟ್ ಪ್ಯಾಕೇಜು ಬರೋದಿಲ್ಲ. ಯಾವ ಅರ್ಥದಲ್ಲಿ 280 ರೂಪೀಸ್ ಕೊಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಮೊಬೈಲ್ ಇಲ್ಲ, ಇವ್ರು ಹಾಕುವಂಥ ಆ್ಯಪ್ಗಳಿಗೆ ಅದನ್ನು ಸಸ್ಟೈನ್ ಮಾಡೋವಂಥ ಕೆಪಾಸಿಟಿ ಇಲ್ಲ. ಸೊ ಹಾಗಿದ್ದರೆ ಏನೂ ಕೊಡದೆ ಏನೂ ಮಾಡದೆ ನಮ್ಮನ್ನು ನೀವು ಅಲ್ಲಿ ನಡು ನೀರಿನಲ್ಲಿ ಬಿಡ್ತಾ ಇದ್ದೀರಾ. ಆಮೇಲೆ ಅದೆಲ್ಲ ಏನು ಮಾಡದೆ ಹೋದರೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಬೇಕು, ಹೇಗಾನ ಮಾಡಿಬಿಡ್ಬೇಕು. ಮಕ್ಳ ಹತ್ರ ಮಾಡಿಸ್ತೀರಾ, ಯಾರ ಹತ್ರ ಮಾಡಿಸ್ತೀರಾ, ನಿಮ್ಮ ಗಂಡನ ಹತ್ರ ಮಾಡಿಸ್ತೀರಾ, ಎಲ್ಲರೂ ಸೈಬರ್ ಸೆಂಟರ್ಗೆ ಹೋಗ್ತೀರಾ, ಮಾಡಿಸ್ಕೊಂಬನ್ನಿ, ಒಟ್ಟಿನಲ್ಲಿ ನಾಳೆ ಇರಬೇಕದು, ನನಗೆ ಕೊಡಬೇಕು ನೀವು. ಈ ಥರವಾಗಿ ಎಲ್ಲ ಸೇವೆಗಳನ್ನು ಅದರಲ್ಲಿ ಫೀಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಇದನ್ನು ಕಡಾಖಂಡಿತವಾಗಿ ನಿರಾಕರಣೆ ಮಾಡ್ತಾಯಿದ್ದೀವಿ. ನೀವು ಮಾಡೋದೇ ಆದರೆ ಫಸ್ಟು ಮೊಬೈಲ್ ಕೊಡ್ರಿ, ನೆಕ್ಸ್ಟು ಅದಕ್ಕೆ ಬೇಕಾದಂತಹ ಕರೆನ್ಸಿ ಹಾಕ್ಸ್ರಿ, ಇಂಟರ್ನೆಟ್ ಪ್ಯಾಕೇಜ್ ಹಾಕ್ರಿ, ಮತ್ತು ಇನ್ನೊಂದು ಪರ್ಯಾಯ ವ್ಯವಸ್ಥೆ ನೀವು ಅದಕ್ಕೆ ಮಾಡಬೇಕು. ಯಾರ್ಯಾರಿಗೆ ಅದನ್ನು ಫೀಡ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಇದ್ದಾರೋ ಅಂಥವ್ರಿಗೆ ನೀವು ಪರ್ಯಾಯ ವ್ಯವಸ್ಥೆ ಮಾಡಿ. ಸೊ ಇದು ನಮ್ಮ ಮುಖ್ಯವಾದಂತಹ ಬೇಡಿಕೆಗಳು ಸದ್ಯಕ್ಕೆ. ಸೊ ಈಗ ಏನಂದರೆ 4ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ನಾವು. ಸರ್ಕಾರ ಏನೋ ಪ್ರತಿಕ್ರಿಯೆ ಕೊಡ್ತಾ ಇದೆಯಾ ಅಂತ ಕಾಯ್ತಾ ಇದ್ದೀವಿ. ಲಾಸ್ಟ್ ಫೆಬ್ರವರಿಯಲ್ಲೂ ಇದೇ ರೀತಿ ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಆಗ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿದ್ರು, ನೋಡಿ ಅಮ್ಮ, ನೀವು ನನ್ನನ್ನು ನಂಬಿ, ನಾನು ನಿಮ್ಮ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ನಾನು ಕೇಳಿಸ್ಕೊತೀನಿ, ಕಷ್ಟ ಕೇಳಿಸ್ಕೊತೀನಿ, ಒಂದು ಮೀಟಿಂಗ್ ಕರಿತೀನಿ ಅಂದರು. ಈವರೆಗೂ ಅವ್ರ ಜೊತೆಗೆ ಒಂದು ಮೀಟಿಂಗೂ ಆಗಿಲ್ಲ ಮೇಡಮ್. ಫೆಬ್ರವರಿಯಿಂದ ಈಚೆಗೆ ಎಲ್ಲ ಅಧಿಕಾರಿ ವರ್ಗದವ್ರ ಜೊತೆಗೆ ಮೀಟಿಂಗ್ ಆಗಿದೆ. ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ದೀವಿ, ಎಲ್ಲ ರೆಕಾರ್ಡ್ಸ್ ಕೊಟ್ಟಿದ್ದೀವಿ, ಎಲ್ಲ ಆಗೋಗಿದೆ. ಆದರೆ ಅದಕ್ಕೆ ಪರಿಹಾರ ಮಾತ್ರ ಯಾರೂ ಸೂಚಿಸ್ತಾ ಇಲ್ಲ. ಸೊ ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೀವಿ, ಪ್ರಾಬ್ಲಮ್ ಇದೆ, 8 ವರ್ಷದಿಂದ ಇದೇ ಕೂಗ್ತಾ ಇದ್ದೀವಿ, ಯಾಕೆ ನಿಮ್ಮ ಕಿವಿಗೆ ಬೀಳ್ತಾ ಇಲ್ಲ, ಈ ಪ್ರಾಬ್ಲಮ್ ಯಾಕೆ ಸಾಲ್ವ್ ಮಾಡ್ತಾ ಇಲ್ಲ. ಸರ್ಕಾರ ಇಲ್ಲಿ ಬಂದು ನಮ್ಗೆ ಉತ್ತರ ಕೊಡೋ ತನಕ ಯಾರೇ ಆಗಿರ್ಬೋದು, ಅವರ ಅಧಿಕಾರಿ ವರ್ಗ ಯಾರೇ ಬಂದು ಹೇಳಿ, ಉತ್ತರ ಕೊಡೋವರೆಗೂ ಕೂಡ ನಾವು ಇಲ್ಲಿಂದ ಜಾಗ ಬಿಟ್ಟು ಹೋಗಲ್ಲ ಅಂತ ಆಶೆಗಳು ನಿರ್ಧಾರ ಮಾಡಿದ್ದಾರೆ. ಸೊ ಇವತ್ತು ಏಕಾದಶಿ, ನಾಳೆ ರಜಾ, ಮತ್ತೊಂದು ರಜಾ ಬರ್ತಾ ಇದೆ. ಎಷ್ಟು ದಿನ ಆಗಲಿ ನಾವು ರೆಡಿಯಾಗೇ ಬಂದಿದ್ದೀವಿ. ಹಬ್ಬ ಮಾಡಿದ್ರು ಇಲ್ಲೇ ಮಾಡ್ತೀವಿ, ಹಬ್ಬನೂ ಶೋಕ ಅಂತ ಅನುಭವಿಸ್ಬೇಕೋ ಏನೋ ಗೊತ್ತಿಲ್ಲ ನಮಗೆ, ಅಷ್ಟರ ಮಟ್ಟಕ್ಕೆ ತಳಬಾರ್ದು ಅನಿಸುತ್ತೆ ನನಗೆ ಸರ್ಕಾರ. ಸೊ ಆದಷ್ಟು ಬೇಗ ಇದಕ್ಕೆ ಸ್ಪಂದಿಸಿ ಸರ್ಕಾರ. ನಮ್ಮ RCH ಪೋರ್ಟಲ್ ಪ್ರಾಬ್ಲಮ್ ಏನು ಮೇಜರ್ ಆಗಿದೆ, ಅದರಲ್ಲಿ ದುಡ್ಡು ಏನು ಬರ್ತಾಯಿತ್ತು ನಮಗೆ, ಅದೇ ಕಟ್ಟಾಗ್ತಾ ಇರೋದು. ಅದು ಕರೆಕ್ಟಾಗಿ ಕೊಟ್ಟರೆ ನಮಗೆ ಇಷ್ಟು ಸಮಸ್ಯೆ ಬರೋಲ್ಲ. ಅದನ್ನು ಫಸ್ಟು ತೆಗಿಬೇಕು, ಲಿಂಕ್ ಮಾಡಬೇಕು ಅನ್ನೋದು ಮುಖ್ಯವಾದಂತಹ ಡಿಮಾಂಡ್ ನಮ್ಮದು. ಸೊ ಸರ್ಕಾರ ಈಗಲಾದರೂ ಪ್ರತಿಕ್ರಿಯಿಸಬೇಕು ಅಂತ ನಾನು ಭಾವಿಸ್ತೀನಿ. ಮಹಿಳಾ ಪರ ಅಂತ ಹೇಳ್ಕೊಂಡಿದ್ದಾರೆ, ಮಹಿಳೆಯರು ಸಾಕಷ್ಟು ಮಾಡಿದ್ದಾರೆ. ಶಕ್ತಿ ಯೋಜನೆ ಅಂತೆ, ಗೃಹಲಕ್ಷ್ಮಿ ಅಂತೆ ಎಲ್ಲ ಆಗಿದೆ. ಆದರೆ ಈ ಗೃಹಿಣಿಯರು ಸ್ವಲ್ಪ ಕಣ್ಣಿಗೆ ಕಾಣಿಸ್ಲಿ, ಅವರೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸರ್ಕಾರ ಬಂದರೂ ಯಾಕೆ ಆಶಾ ಕಾರ್ಯಕರ್ತರ ಮೇಲೆ ಈ ಥರ ಧೋರಣೆಯನ್ನು ಮಾಡ್ತಾ ಇರೋದು ಗೊತ್ತಿಲ್ಲ ಮೇಡಮ್. ಇವ್ರಿಗೆ ಗೊತ್ತು, ಎಲ್ಲ ಸರ್ಕಾರಗಳಿಗೂ ಗೊತ್ತು, ನಾವಿಲ್ಲದೆ ಅವ್ರ ರೆಕಾರ್ಡೇ ಇಲ್ಲ. ನೀವು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು, ಈ ಆಶಾ ಕಾರ್ಯಕರ್ತೆಯರು ಕೋವಿಡ್ ಸಂದರ್ಭದಲ್ಲಿ ಅವ್ರ ಸೇವೆಯನ್ನು ಸಲ್ಲಿಸಿದ್ದಾರೆ. ಈವನ್ WHO ಅವರುಗಳೇ ಇವ್ರಿಗೆ ನಡೆದಾಡುವ ಲೀಡರ್ಸು, ಗ್ಲೋಬಲ್ ಲೀಡರ್ಸ್, ನಡೆದಾಡುವಲ್ಲ ಗ್ಲೋಬಲ್ ಲೀಡರ್ಸ್ ಅಂತ ಹೇಳಿದ್ದಾರೆ, ಜಾಗತಿಕ ಲೀಡರ್ಸ್ ಅಂತ ಹೇಳಿ ಅಂಥ ಬಿರುದನ್ನು ಕೊಟ್ಟು ಮಾಡಿದ್ದಾರೆ. ಆದರೆ ಈ ಸರ್ಕಾರಗಳಿಗೆ ಏನು ಅರ್ಥ ಆಗ್ತಿದೆಯೋ, ಏನು ಅರ್ಥ ಆಗ್ತಾ ಇಲ್ವೋ ನಮಗೆ ನಿಜವಾಗ್ಲೂ ಆ್ಯಸ್ ಅ ಕಾಮನ್ ಮ್ಯಾನ್ ನನಗೇನು ಅರ್ಥ ಆಗ್ತಾ ಇಲ್ಲ. ಯಾಕೆ ಯಾವ ಸರ್ಕಾರಕ್ಕೂ ಮನಸ್ಸಿಲ್ಲ ಇದ್ರ ಬಗ್ಗೆ, ಅದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅವರೇ ಉತ್ತರ ಕೊಡ್ಬೇಕು ಮೇಡಮ್, ನಾನು ಉತ್ತರ ಕೊಡ್ಲಿಕ್ಕೆ ಕಷ್ಟ ಗೊತ್ತಿಲ್ಲ ನನಗೆ ಉತ್ತರ ಕೊಡೋಕ್ಕೆ. ಅಂದರೆ ಇವಾಗ ಪ್ರೊಟೆಸ್ಟ್ಗಂತ ಬಂದಿದ್ದಾರಲ್ವಾ, ಅಂದರೆ ಸಂಬಳ ಎಲ್ಲ ಕಟ್ ಆಗುತ್ತೆ, ಇವಾಗ ಹೇಗೆ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು, ಕೆಲಸಕ್ಕೆ ಹೋದರೆ ನೀವು ನಿಮ್ಮನ್ನು ವಜಾಗೊಳಿಸ್ತೀವಿ, ಕೆಲಸನ ತೆಗೆದು ಹಾಕ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಭಯ ಮೀರಿ ಬಂದಿದ್ದಾರೆ ಮೇಡಮ್. ಫಸ್ಟ್ ಡೇ ನಾವು ಮೂಮೆಂಟ್ಗೆ ಹೋಗೋ ಹಿಂದಿನ ದಿನವೇ ನಮಗೆ ಇದೆಲ್ಲ ಕಮಿಷನರ್ ಕಡೆಯಿಂದ ಬಂದಿತ್ತು, ಆರ್ಡ್ರು ಕಳಿಸಿದ ಮೇಲೆ ನಮ್ಮ ಆಶೆಗಳು
ಬವಣೆ ಕೆಡೋರು ಯಾರೂ ಇಲ್ಲ. ಕೆಲಸನ ಕಿತ್ತಾಕು, ಆದರೆ ಕೊಟ್ಟು ಮಾತು ಉಳಿಸ್ಕೋಬೇಕು ನಮ್ಮ ಮುಖ್ಯಮಂತ್ರಿಗಳು. ನಾವು ದಿಟ್ಟವಾಗಿ ನಿಂತು ನಮ್ಮ ನ್ಯಾಯಯುತವಾದ ನಮ್ಮ ಘನತೆಯುತ ಹಕ್ಕನ್ನು ನಾವು ಇಲ್ಲಿ ಕೇಳೋಕ್ಕೆ ಬಂದಿದ್ದೀವಿ. ನಾವು ಹಿಂದೆ ಸರಿಯಲ್ಲ, ಮುಂದಿರ್ತೀವಿ, ಹೋರಾಟ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಎಲ್ಲ ಭಯಗಳು ಇವೆ. ಭಯಗಳು ನಮಗಿಲ್ಲ, ಭಯ ಪಡಿಸ್ಲಿಕ್ಕೆ ಎಲ್ಲ ಥರವಾದಂಥ ಮೆಷರ್ಸ್ ತೊಗೊಂಡಿದ್ದಾರೆ. ಆದರೆ ಭಯ ಪಡಲ್ಲ ಅಂತ ಆಶೆಗಳು ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಮ್ಯಾಮ್, ಬಂದಾಗ್ಲಿಂದ ಇದೇ ಫ್ರೀಡಮ್ ಪಾರ್ಕ್ನಲ್ಲೇ ಊಟ ತಿಂಡಿ ನಿದ್ರೆ ಮಾಡೋದು ಎಲ್ಲ ಇದೇ ಮಾಡ್ತಿದ್ದಾರೆ. ಹೌದು, ಊಟ ತಿಂಡಿ ಶೌಚಾಲಯ ಎಲ್ಲ ನಮ್ಮ ಕಡೆಯಲ್ಲಿ ಏನೇನು ಆಗುತ್ತೆ, ಇಷ್ಟು ವ್ಯವಸ್ಥೆ ಆಗುತ್ತೋ ಅದನ್ನೆಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ನಾವು. ಅಂದರೆ ಚಳಿ ಬೇರೆ ಇದೆ, ಚಳಿ ಇದೆ, ಮಂಜಿದೆ, ರಾತ್ರಿ ಎಲ್ಲ ಇಲ್ಲೇ ಮಲಗ್ತಾರೆ. ಚಿಕ್ಕ ಮಕ್ಕಳ ಜೊತೆ ಬಂದಿದ್ದಾರೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಇದು ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ತಾರೆ ಮೇಡಮ್. ಹೊಟ್ಟೆ ಪಾಡಿನ ವರ್ತಿಸ್ತಾ ಇದೆ, ಕೇಳೋಕೆ ಬಂದಿಲ್ಲ ಇನ್ನು. ಅದೇ ಬೇರೆ ಹಂತದಲ್ಲಿ ಬಂದು ಕೇಳ್ತಾ ಇದ್ದಾರೆ. ಸಚಿವರು ಬಂದರು, ಅಂದರೆ ಆರೋಗ್ಯ ಸಚಿವರು ಬಂದರು, ಕಮಿಷನರ್ ಬಂದರು, ಡೈರೆಕ್ಟರ್ ಬಂದರು, ಎಲ್ಲ ಬಂದು ಹೋಗಿದ್ದಾರೆ. ಆದರೆ ಮುಖ್ಯವಾದ ಡಿಮಾಂಡು ಅಚೀವ್ ಮಾಡಿಸ್ತಿಲ್ಲ ಅವರು. ಸೊ ಈಗಲಾದರೂ ಎಚ್ಚೆತ್ಕೊಂಡು ಬರ್ಬೇಕನ್ಸುತ್ತೆ ನನಗೆ. ಮುಖ್ಯಮಂತ್ರಿಗಳ ಕಡೆಯಿಂದ ಏನು ಬಂದಿಲ್ವಾ? ಈವರೆಗೂ ಏನೂ ಇಲ್ಲ ಮೇಡಮ್, ಏನಿಲ್ಲ. ಬಿಜೆಪಿ ಅವರು ಯಾರಾದರೂ ಬಂದಿದ್ರಾ? ಇನ್ನೂ ಬಂದಿಲ್ಲ. ಎಲ್ಲಿವರೆಗೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಗೆಲ್ಲೋವರೆಗೂ ನಿರಂತರ ಅನಿರ್ದಿಷ್ಟಾವಧಿ ಹೋರಾಟ ನಮ್ಮದು.